ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಕೆ ಎನ್ ರಾವ್ ಜೋಶಿ. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಅದರಲ್ಲಿ ತುಲಾರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ, ಅವರ ಸ್ವಭಾವಗಳು ಹೆಂಗಿರುತ್ತೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೇನೆ. ಅದರಲ್ಲಿ ಆಗಸ್ಟ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರ ಸ್ಥಿತಿ. ಏನು ಓದಿದರೂ ಕೂಡ ನೆನಪಲ್ಲಿರುವಂಥ ಶಕ್ತಿಗಳು ಅವರಲ್ಲಿದೆ. ಮತ್ತು ಏನೇ ಮಾಡಿದರೂ ಕೂಡ ಪ್ರಶಂಸೆ ಸಿಗುವಂಥ ಚಾನ್ಸಸ್ ಕೂಡ ಇದೆ. ಎಲ್ಲ ಟೀಚರ್ಸ್ಗಳಿಂದ, ಲೆಕ್ಚರ್ಸ್ಗಳಿಂದ ಒಳ್ಳೆಯ ಪ್ರಶಂಸೆ ಸಿಗುವಂಥ ಚಾನ್ಸಸ್ಸು ಇದೆ ಇವರಿಗೆ. ಒಟ್ಟಿನಲ್ಲಿ ಏನೇ ಮಾಡಿದರೂ ಕೂಡ ಇವರಿಗೆ ಲಾಭದಾಯಕದಲ್ಲಿದೆ. ಒಟ್ಟಿನಲ್ಲಿ ರ್ಯಾಂಕಲ್ಲಾಗಿರ್ಬೋದು, ಪರೀಕ್ಷೆಯಲ್ಲಾಗಿರ್ಬೋದು, ಬೇರೆ ಒಂದು ಉನ್ನತ ಸ್ಥಾನಕ್ಕೆ ಹೋಗುವುದಾಗಿರ್ಬೋದು, ಏನೇ ಒಂದು ಮಾಡಿದ್ರು ಕೂಡ ಇವರಿಗೆ ಅನುಕೂಲಕರ ಸ್ಥಿತಿ. ವಿದ್ಯಾರ್ಥಿಗಳಿಗಂತೂ ಆಗಸ್ಟ್ ತಿಂಗಳಲ್ಲಿ ತುಂಬ ಅನುಕೂಲ ತುಲಾರಾಶಿಯವರಿಗೆ. ಮತ್ತು ಇದರ ಜೊತೆಗೆ ಉದ್ಯೋಗಸ್ಥರಿಗೆ ಒಳ್ಳೆಯ ಲಾಭ. ಏನು ಉದ್ಯೋಗ ಮಾಡ್ತಾ ಇರ್ತೀರಿ, ಏನು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರಿ, IT-BT ಕಂಪ್ನಿಗಳಲ್ಲಿ ಯಾರು ಇರ್ತೀರಿ, ಅವರಿಗೆಲ್ಲರಿಗೂ ಒಳ್ಳೆಯ ಲಾಭದಾಯಕ ಸ್ಥಾನದಲ್ಲಿದೆ. ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಗೋದು, ಪ್ರಮೋಷನ್ ಸಿಗೋದು, ಇಂಕ್ರಿಮೆಂಟ್ ಸಿಗೋದು, ಮತ್ತು ಒಂದಲ್ಲ ಇನ್ನೊಂದು ಸ್ಥಳಕ್ಕೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೋಗೋದು, ನೀವು ಅಂದುಕೊಂಡ ಪ್ಲೇಸ್ಗೆ ನಿಮಗೆ ಕೆಲಸ ಸಿಗೋದು, ಈ ರೀತಿ ವಿಚಾರಗಳು ಕೂಡ ನಿಮ್ಮಲ್ಲಿದೆ. ಮತ್ತು ಇದರ ಜೊತೆಗೆ ತುಲಾರಾಶಿಯವರು ಯಾರಿರ್ತಾರೆ, ಅವರು ಪಿತ್ರಾರ್ಜಿತ ಆಸ್ತಿಯಿಂದ ತುಂಬಾ ಲಾಭ. ಎಷ್ಟೋ ನೀವು ವರ್ಷದಿಂದ ಕಾಯ್ತಾ ಇರ್ತೀರಿ, ಕೋರ್ಟಲ್ಲಿರುತ್ತೆ, ಭಾಳ ಅಣ್ಣ ತಮ್ಮಂದಿರ ನಡುವೆ ಜಗಳ ಇರುತ್ತೆ. ಈ ರೀತಿ ವಿಚಾರದಲ್ಲಿ ನಿಮಗೆ ಅದು ಬರಲ್ಲ ಅಂದ್ಕೊಂಡಿರ್ತೀರಿ, ಆದರೂ ಕೂಡ ಅದು ಬರುತ್ತೆ ನಿಮಗೆ ಈ ತಿಂಗಳು. ಯಾವುದೇ ಕೋರ್ಟು ಕಚೇರಿ ಪೆಂಡಿಂಗಲ್ಲಿ ಯಾವುದೇ ಕೇಸ್ ಇದ್ದರೂ ಕೂಡ ಇದರ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಕೂಡ ಇದೆ ಈ ತಿಂಗಳಲ್ಲಿ. ಸ್ವಲ್ಪ ಅದರ ಬಗ್ಗೆ ದಾಖಲಾತಿಗಳನ್ನು ಪರೀಕ್ಷೆ ಮಾಡಿ ಅದನ್ನು ಕರೆಕ್ಟಾಗಿ ನೀವು ನೋಡ್ಕೊಂಡಷ್ಟು ನಿಮಗೆ ಅನುಕೂಲ. ಈಗೇನೋ ಬರುತ್ತೆ ಅಂಥೇಳಿ ನೀವು ಇನ್ನೂ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಾ ಹೋದರೆ ಇನ್ನೊಬ್ಬರು ಸಮಸ್ಯೆಗಳು ಉಂಟು ಮಾಡುವಂಥ ಸಾಧ್ಯತೆಗಳು ಇದೆ. ಇದರ ಬಗ್ಗೆ ಸ್ವಲ್ಪ ಗಮನ ಇಡಿ. ಮತ್ತು ರಾಜಕೀಯದಲ್ಲಿ ಇದ್ದವರಿಗೂ ಕೂಡ ಒಳ್ಳೆಯ ಲಾಭ. ಏನು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕಂತ ಇರ್ತೀರಿ, ರಾಜಕೀಯದಲ್ಲಿ ಆಲ್ರೆಡಿ ನೀವು ಅವ್ರ ಜೊತೆ ಸುತ್ತಾಡ್ತಾ ಇರ್ತೀರಿ, ರಾಜಕೀಯದಲ್ಲಿ ಎಲ್ಲ ಕ್ಷೇತ್ರದ ಬಗ್ಗೆ ನಿಮಗೆ ಜ್ಞಾನ ಇರುತ್ತೆ. ಈಗ ನಾನು ರಾಜಕೀಯದಲ್ಲಿ ನಿಂತು ಈ ಕ್ಷೇತ್ರದಿಂದ ಅಭಿವೃದ್ಧಿ ಮಾಡಬೇಕು, ಈ ಕ್ಷೇತ್ರನೆಲ್ಲ ನಾನು ನೋಡ್ಕೋಬೇಕು, ಇದನ್ನು ನಾನು ಎಲ್ಲರ ಜನರನ್ನು ನೋಡ್ಕೋಬೇಕು ಅಂತ ನೀವೇನು ಅಪೇಕ್ಷೆ ಪಡ್ತಾ ಇರ್ತೀರಿ, ಅವರಿಗೂ ಕೂಡ ತುಂಬ ಒಳ್ಳೆಯ ಸ್ಥಾನಮಾನ ಸಿಗುವಂಥ ಚಾನ್ಸಸ್ಗಳು ಇದೆ. ಸ್ವಲ್ಪ ಏನು ಯಾವ ಕ್ಷೇತ್ರದಲ್ಲಿ ನಿಂತಿರ್ತೀರಿ ಅದನ್ನು ಅಭಿವೃದ್ಧಿ ಕಾರ್ಯಗಳನ್ನು ನೀವು ಜಾಸ್ತಿ ಮಾಡಿದಷ್ಟು ನಿಮಗೆ ಅನುಕೂಲ. ಮತ್ತು ಇದರ ಜೊತೆಗೆ ಗೋರ್ಮೆಂಟ್ ಕೆಲಸದಲ್ಲಿದ್ದವರಿಗೆ ಒಳ್ಳೆಯ ಲಾಭದಾಯಕ ಸ್ಥಿತಿಗಳು. ನೀವು ಯಾವುದೇ ಒಂದು ಗೋರ್ಮೆಂಟ್ ಕಾಂಟ್ರಾಕ್ಟರ್ ಆಗಿರ್ಬೋದು, ಗೋರ್ಮೆಂಟಲ್ಲಿ ಕೆಲಸ ಮಾಡುವಂಥರಾಗಿರ್ಬೋದು, ಗೋರ್ಮೆಂಟ್ ಟೀಚರ್ ಆಗಿರ್ಬೋದು, ಏನೇ ಒಂದು ಗೋರ್ಮೆಂಟಲ್ಲಿ ಏನು ವ್ಯವಸ್ಥೆಗಳು ಇರುತ್ತೆ ಅದರಿಂದ ನಿಮಗೆ ತುಂಬಾ ಲಾಭದಾಯಕ ಆಗುವಂಥ ಚಾನ್ಸಸ್ಗಳು ಇದೆ. ಸ್ವಲ್ಪ ಶುಭ ದಿನಗಳು ಕೂಡ ಈಗ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕೂಡ ಇದೆ. ಸ್ವಲ್ಪ ನಿಮ್ಮ ಗೃಹಿಣಿ ಕಡೆಯಿಂದ ಮನೆಯಲ್ಲಿ ನೆಮ್ಮದಿಯಿಂದ ಎಲ್ಲ ರೀತಿ ಇದ್ದಷ್ಟು ನಿಮಗೆ ಇನ್ನೂ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಮಕ್ಕಳ ಬೆಳವಣಿಗೆಗೆ, ಆರೋಗ್ಯದ ಮೇಲೆ ಸ್ವಲ್ಪ ಕಳವಳ ಇರುತ್ತೆ ನಿಮಗೆ. ಸ್ವಲ್ಪ ಮಕ್ಕಳು ಬೆಳವಣಿಗೆ ಮೇಲೆ ಮತ್ತು ಬೆಳೀತಾ ಇರೋದ ಮೇಲೆ, ಸ್ವಲ್ಪ ಆರೋಗ್ಯದ ಸ್ಥಿತಿಗತಿ ಮೇಲೆ, ಈ ರೀತಿ ವಿಚಾರದಲ್ಲಿ ಸ್ವಲ್ಪ ಹೆಂಗಾಗುತ್ತೆ ಏನೋ, ಮುಂದೆ ಇವರು ಬೆಳವಣಿಗೆಗೆ ಏನು ಕಾರಣ ಮತ್ತು ಆರೋಗ್ಯದಲ್ಲಿ ಏನು ತೊಂದರೆ ಆಗ್ತಾ ಇದೆ, ಎಲ್ಲ ರೀತಿ ನಿಮ್ಮ ಮನಸ್ಸಲ್ಲಿ ಚಂಚಲ ಮನಸ್ಸಿಂದ ನಾನಾ ರೀತಿಯ ಯೋಚನೆ ಮಾಡ್ತಾ ಹೋಗ್ತೀರಿ. ಮನಸ್ಸಲ್ಲೆಲ್ಲ ಕಳವಳ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ರೀತಿ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ಚಿಂತೆಯಲ್ಲಿ ಒಳಗಾಗ್ತಾ ಹೋಗ್ತೀರಿ. ಅದರ ಬಗ್ಗೆ ಸ್ವಲ್ಪ ಗಮನ ಇಡಿ. ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಸಂಧಾನದ ಮುಖಾಂತರ ನೀವು ಬಗೆಹರಿಸಿದಷ್ಟು ನಿಮಗೆ ಅನುಕೂಲ. ಈ ಕಡೆ ದುಡ್ಡಿನ ವಿಚಾರ ಆಗಿರ್ಬೋದು, ಈ ಕಡೆ ಜಗಳದ ಸಮಸ್ಯೆ ಆಗಿರ್ಬೋದು, ಏನೇ ಒಂದು ಮನೆಯಲ್ಲಿ ಅಶಾಂತಿ ಉಂಟಾಗ್ತಾ ಇರ್ಬೋದು, ಮನೆಯಲ್ಲಿ ನಿಮಗೆ ಶತ್ರುಗಳು ಬಾಧೆಗಳು ಆಗ್ತಾ ಇರ್ಬೋದು, ಇದರಿಂದ ನಿಮಗೆ ಸ್ವಲ್ಪ ಚಿಂತೆ ಈಡಾಗ್ತಾ ಹೋಗ್ತೀರಿ. ಇದನ್ನು ಸಂಧಾನದ ಮುಖಾಂತರ, ಮಾತಿನ ಮುಖಾಂತರ ಎಲ್ಲನೂ ಬಗೆಹರಿಸಿದಷ್ಟು ನಿಮಗೆ ಅನುಕೂಲ. ಯಾಕಂತ ಹೇಳಿದ್ರೆ ನೀವು ಒಬ್ಬರ ಮೇಲೆ ಜಗಳ ಆಡೋಕ್ಕೆ ಹೋದರೂ ಕೂಡ ಅದರಿಂದ ಬರೋದು ಮತ್ತೆ ವಾಪಸ್ಸು ಜಗಳನೇ ಬರುತ್ತೆ. ಸಂಧಾನದ ಮುಖಾಂತರ ಹೋದರೆ ಕೂಡ ಎಲ್ಲನೂ ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮಾತು ಕೊಡಲಾರ್ದೆ ಅಲ್ಲಿಂದಲ್ಲೇ ಮುಗಿಸ್ಬಿಟ್ರೆ ನಿಮಗೆ ಇನ್ನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಈ ಟೈಮಲ್ಲಿ ನಿಮಗೆ ಯಾರೇ ಹಿತಶತ್ರುಗಳು ಇದ್ದರೂ ಕೂಡ ಮತ್ತು ಹೊರಗಿನವ್ರ ಶತ್ರುಗಳು ಇದ್ದರೂ ಕೂಡ ನಿಮಗೆ ಅವರಿಂದ ಎಲ್ಲ ರೀತಿ ನಿರ್ನಾಮ ಆಗುವಂಥ ಚಾನ್ಸಸ್ಗಳು ಇದೆ. ಶತ್ರು ನಾಶ ರೂಪದಲ್ಲಿ ಆಗುತ್ತೆ ಈ ತಿಂಗಳು. ಸ್ವಲ್ಪ ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯಿಂದನೂ ಲಾಭದಾಯಕದ ಸ್ಥಿತಿಯಲ್ಲಿದೆ.
ಎಲ್ಲ ಕಡೆಯಿಂದನೂ ಅನುಕೂಲಕರ ಸ್ಥಿತಿಯಲ್ಲಿದೆ. ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಪೆಟ್ಟು ಬೀಳುವಂಥ ಚಾನ್ಸಸ್ ಇದೆ. ಅದ್ರ ಮೇಲೆ ಸ್ವಲ್ಪ ಗಮನ ಇಡಿ. ಇಕ್ಕಿದ್ದೆಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಲಾಭದಾಯಕ ಸ್ಥಾನದಲ್ಲಿದೆ, ಶುಭ ದಿನಗಳಿದೆ. ಸ್ವಲ್ಪ ಆರೋಗ್ಯದ ತೊಂದರೆ ಬಿಟ್ಟರೆ ಎಲ್ಲ ಕಡೆಯಿಂದನೂ ಶುಭದಾಯಕ ಇದೆ. ಆದರೂ ಕೂಡ ನಿಮ್ಮಲ್ಲಿ ಕಿರಿಕಿರಿ, ಮನಸ್ತಾಪಗಳು, ಮನೆಯಲ್ಲಿ ಅಶಾಂತಿ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲಾರ್ದಂಗೆ ಈ ರೀತಿಯನ್ನು ಕಂಡು ಬರ್ತಾ ಇದ್ದರೆ ರಾಯರ ದರ್ಶನ ಮಾಡಿ, ಎಲ್ಲರೂ ಸರಿ ಹೋಗುತ್ತೆ. ಮತ್ತು ಇನ್ನಿತರ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು.